ರೂಪಾಯಿ ಬರಕ್ ಕೊಡೋದಿಲ್ಲ. ಈಗ 200 ರೂಪಾಯಿ ಕೊಡ ಅಂತ ಹೇಳ್ತಿದ್ರಲ್ಲ, ಫೋಟೋಗೆ ಎಷ್ಟು? ರೈತ ಸಂಪರ್ಕ ಕೇಂದ್ರದಲ್ಲಿ ಹಾಡುವಾಗಲೇ ಮೋಸ ಭೇದಿಸಿದ ಕೆಆರ್ಎಸ್ ಪಕ್ಷದ ಸೈನಿಕರು. ಒಬ್ಬ ರೈತನ ಹತ್ತಿರ 300 ರೂಪಾಯಿ ವಸೂಲಿ, ಅದು ಒಬ್ಬ ಮಧ್ಯವರ್ತಿಯನ್ನ ಇಟ್ಟುಕೊಂಡು ರಾಯಚೂರು ಜಿಲ್ಲೆಯ ಲಿಂಗಸಗೂರು ತಾಲೂಕಿನ ಗುರುಗುಂಟ ರೈತ ಸಂಪರ್ಕ ಕೇಂದ್ರದ ಅಧಿಕಾರಿಗಳು ಆದ ಎಒ ಮತ್ತು ಅಕೌಂಟೆಂಟ್ ಸೇರಿ ಒಬ್ಬ ಸಾಮಾನ್ಯ ವ್ಯಕ್ತಿಯನ್ನ ಮಧ್ಯವರ್ತಿಯನ್ನಾಗಿ ಮಾಡಿಕೊಂಡು ರೈತರಿಗೆ ಕೃಷಿ ಉಪಕರಣಗಳನ್ನು ನೀಡುವ ಸಂದರ್ಭದಲ್ಲಿ ಗೋದಾಮಿನ ಬಳಿ ಒಬ್ಬೊಬ್ಬ ರೈತನಿಂದ ಬರೋಬ್ಬರಿ 300 ರೂಪಾಯಿ ವಸೂಲಿ ಮಾಡುತ್ತಿರುವ ಸಂದರ್ಭವನ್ನ ನೀವು ಗಮನಿಸಬಹುದು. ಈ ವಿಷಯ ತಿಳಿದ ಕೆಆರ್ಎಸ್ ಪಕ್ಷದ ರಾಜ್ಯ ರೈತ ಘಟಕದ ಕಾರ್ಯದರ್ಶಿ ಶಿವರಾಜ್ ಮತ್ತು ರಾಯಚೂರು ಜಿಲ್ಲಾ ಯುವ ಘಟಕದ ಉಪಾಧ್ಯಕ್ಷ ಗಂಗಪ್ಪ ಕಬ್ಬೇರ್ ಅವರು ರೈತರ ಬೆಂಬಲಕ್ಕೆ ನಿಂತು ಅಧಿಕೃತವಾಗಿ ಹಣ ವಸೂಲಿ ಮಾಡುತ್ತಿರುವುದನ್ನು ಪ್ರಶ್ನಿಸಿದ್ದಕ್ಕಾಗಿ ಅನರ್ಥ ಉತ್ತರ ಕೊಡುವುದು ಮತ್ತು ಅವರು ಮಾಡಿದ ತಪ್ಪಿಗೆ ಒಪ್ಪುವುದು ಸೇರಿದಂತೆ ಕೊನೆಗೆ ಅಧಿಕಾರಿಗಳು ಸುಮಾರು 30 ರೈತರ ಬಳಿ 300 ರೂಪಾಯಿಯಂತೆ 9,000 ರೂಪಾಯಿ ಕಕ್ಕಿರುವ ಪ್ರಕರಣ ಬಯಲಿಗೆ ಬಂದಿದೆ. ರಾಜ್ಯದಲ್ಲಿ ಈಗಾಗಲೇ ರೈತರಿಗೆ ನೂರಾರು ಕಷ್ಟಗಳು, ಉತ್ತಮ ಮುಂಗಾರಿನ ನಡುವೆ ರಾಸಾಯನಿಕ ಗೊಬ್ಬರಗಳು ಮತ್ತು ಕೃಷಿ ಚಟುವಟಿಕೆಯ ಉಪಕರಣಗಳು ಸಿಗದಿರುವುದು ತುಂಬಾ ಸಮಸ್ಯೆಗಳ ನಡುವೆ ಅಧಿಕಾರಿಗಳು ಈ ರೂಪದಲ್ಲಿ ವಸೂಲಿಗಿಳಿದದ್ದು ರೈತರ ಜೀವನದ ಜೊತೆ ಚೆಲ್ಲಾಟ ಆಡುವಂತಹ ಸಂದರ್ಭವನ್ನ ಗಮನಿಸಿದಾಗ ಮಾನ್ಯ ಸ್ಥಳೀಯ ಜನಪ್ರತಿನಿಧಿಗಳು, ತಾಲೂಕು ಆಡಳಿತ, ಜಿಲ್ಲಾಧಿಕಾರಿಗಳು, ಕೃಷಿ ಸಚಿವರು ಮತ್ತು ರಾಜ್ಯ ಸರ್ಕಾರಗಳು ಕಣ್ಮುಚ್ಚಿ ಕುಳಿತಿದ್ದಾರೆ ಎನ್ನುವ ಅನುಮಾನ ಸೃಷ್ಟಿಯಾಗುತ್ತಿದೆ. ಈ ವಿಡಿಯೋವನ್ನು ಗಮನಿಸಿದ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ವಸೂಲಿಗೆ ಇಳಿದ ಅಧಿಕಾರಿಗಳು ಮತ್ತು ಇನ್ನಿತರರ ಮೇಲೆ ಸುಮೋಟೋ ಆಕ್ಷನ್ ರೂಪದಲ್ಲಿ ಇವರ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳಬೇಕು ಎಂದು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ರಾಜ್ಯ ರೈತ ಘಟಕವು ಆಗ್ರಹಿಸುತ್ತದೆ. ನಿರ್ಪಾದಿಕೆ ಗೋಮರ್ಸಿ ರಾಜ್ಯ ಕಾರ್ಯದರ್ಶಿ ರೈತ ಘಟಕ. ನಮಸ್ಕಾರ, ನಾನು ನಿರುಪಾದಿಕೆ ಗೋಮರ್ಸಿ ಅಂತ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ರಾಜ್ಯ ರೈತ ಘಟಕದ ಪ್ರಧಾನ ಕಾರ್ಯದರ್ಶಿ. ನಿನ್ನೆ ದಿನಾಂಕ 14/8/2025 ರಾಯಚೂರು ಜಿಲ್ಲೆ ಲಿಂಗಸೂರು ತಾಲೂಕಿನ ಗುರುಗುಂಟ ರೈತ ಸಂಪರ್ಕ ಕೇಂದ್ರದಲ್ಲಿ ಅಲ್ಲಿನ ಎಒಗಳು ಮತ್ತು ಅಕೌಂಟೆಂಟ್ಗಳು ಒಬ್ಬ ಮಧ್ಯವರ್ತಿಗಳನ್ನು ಇಟ್ಟುಕೊಂಡು ಅಲ್ಲಿನ ಸುಮಾರು 50-60 ರೈತರಿಗೆ ಅವರಿಗೆ ಸಿಗಬೇಕಾದಂಥ ಸೇವೆಗಳು, ಸೌಕರ್ಯಗಳು, ಸರ್ಕಾರದ ಯೋಜನೆಗಳನ್ನು ಕೊಡುವಂಥ ಸಂದರ್ಭದಲ್ಲಿ ಉಪಕರಣಗಳು, ಕೃಷಿ ಉಪಕರಣಗಳು, ಉದಾಹರಣೆಗೆ ಸ್ಪ್ರಿಂಕ್ಲರ್ ಪೈಪ್ಗಳಾಗಿರ್ಬೋದು, ಆಮೇಲೆ ನೀರಾವರಿಗೆ ಉಪಕರಣಗಳಾಗಿರ್ಬೋದು, ರಾಸಾಯನಿಕ ಗೊಬ್ಬರಗಳಾಗಿರ್ಬೋದು, ಹೀಗೆ ರೈತನಿಗೆ ಬೇಕಾದಂಥ ಮೂಲಭೂತ ಸೌಲಭ್ಯಗಳ ಉಪಕರಣಗಳನ್ನು ನೀಡುವಂಥ ಸಂದರ್ಭದಲ್ಲಿ ಒಬ್ಬೊಬ್ಬ ರೈತನ ಹತ್ತಿರ 300 ಅಂದರೆ 300 ರೂಪಾಯಿ ಪಡೆದು ಸುಮಾರು 30 ಜನರ ಹತ್ರ 300 ರೂಪಾಯಿ ಪಡೆದು ವಂಚಿಸುವಂಥ ಕೆಲಸವನ್ನು ಅಲ್ಲಿನ ರೈತ ಸಂಪರ್ಕ ಕೇಂದ್ರದ ಅಧಿಕಾರಿಗಳು ಮಾಡಿರ್ತಾರೆ. ಈ ವಿಚಾರವಾಗಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದವರು ಈ ವಿಷಯ ಗಮನಕ್ಕೆ ಬಂದಾಗ ನಾವು ಅಲ್ಲಿ ಭೇಟಿ ಕೊಟ್ಟು ಅದನ್ನು ಪ್ರಶ್ನೆ ಮಾಡಿ ಸರ್ಕಾರದ ನೀತಿ ನಿಯಮಗಳು ಏನಾದರೂ ಹಣ ವಸೂಲಿ ಮಾಡುವಂಥದ್ದು ನಿಯಮಗಳು ಇದಾವ ಅನ್ನುವಂಥದ್ದನ್ನು ಪ್ರಶ್ನೆ ಮಾಡಿದಾಗ ಅವರು ತಪ್ಪೊಪ್ಪಿಕೊಂಡು ಸುಮಾರು 30 ರೈತರಿಗೆ ಪಡೆದಂಥ ಹಣವನ್ನು, ವಸೂಲಿ ಮಾಡಿದಂಥ ಹಣವನ್ನು ಮತ್ತೆ ಸ್ಥಳದಲ್ಲಿನೇ ವಾಪಸ್ ಕೊಟ್ಟು ಸುಮಾರು 300 × 30 ಅಂತಂದರೆ 9,000 ರೂಪಾಯಿ ಹಣವನ್ನು ವಸೂಲಿ ಮಾಡಿದ್ರು. ಮತ್ತೆ ನಾವು ಕೆಆರ್ಎಸ್ ಪಕ್ಷದವರು ಅಲ್ಲಿ ಹೋಗಿ ಭೇಟಿ ಮಾಡಿ ಪ್ರಶ್ನೆ ಮಾಡಿರುವಂಥ ಸಂದರ್ಭದಲ್ಲಿ ರೈತರಿಗೆ ಮತ್ತೆ ಮರಳಿ ಹಣವನ್ನು ಕೊಟ್ಟಿರುವುದು ನಡೆದಿದೆ. ಹೀಗಾದಾಗ ರಾಯಚೂರು ಜಿಲ್ಲೆಯ ಲಿಂಗಸೂರು ತಾಲೂಕಾದ್ಯಂತ ಸುಮಾರು 4 ರೈತ ಸಂಪರ್ಕ ಕೇಂದ್ರಗಳು ಬರ್ತವೆ. ಈ ಥರದ ಕೃಷಿ ಉಪಕರಣಗಳಿಗಾಗಿ ಸುಮಾರು 2,000ಕ್ಕೂ ಹೆಚ್ಚು ರೈತರು ಅರ್ಜಿಯನ್ನು ಹಾಕಿರ್ತಾರೆ. ಅದು ಯಾವುದೇ ಕೃಷಿ ಉಪಕರಣಗಳದು ಸ್ಪ್ರಿಂಕ್ಲರ್ ಪೈಪ್ಗಳಾಗಿರ್ಬೋದು, ಆಮೇಲೆ ಕೃಷಿ ಚಟುವಟಿಕೆಗೆ ಟಿಲ್ಲರ್ಗಳಾಗಿರ್ಬೋದು, ಹೀಗೆ ಯಾವುದೇ ಒಂದು ಉಪಕರಣಗಳನ್ನು ಪಡಿಬೇಕಾದ್ರೆ ಅಲ್ಲಿ ಈಗಾಗಲೇ ಮುಂಚೆ ಯಾವುದೇ ಒಂದು ಕಂಪನಿಗೆ ಡಿ ಅಂತ ತುಂಬಿರ್ತಾರೆ. ಅದಕ್ಕೆ ಮೂಲ ಬೆಲೆಗೆ ಸಂಬಂಧಪಟ್ಟಂಗೆ ಸಹಾಯಧನ ಬಿಟ್ಟು ಮೂಲ ಬೆಲೆಯಲ್ಲಿ ಡಿ ರೂಪದಲ್ಲಿ ಹಣವನ್ನು ಪಾವತಿಸಿರ್ತಾರೆ ಈಗಾಗಲೇ. ಆದರೆ ಅಧಿಕಾರಿಗಳು ಒಂದು ನಿಯಮಗಳನ್ನು ಮಾಡಿದರೆ, ಸರ್ಕಾರ ಒಂದು ನಿಯಮಗಳನ್ನು ಮಾಡಿದರೆ, ಇಲ್ಲಿ ಕೆಳ ಹಂತದಲ್ಲಿ ರೈತರಿಗೆ ಅಧಿಕಾರಿಗಳೊಂದು ನಿಯಮ ಮಾಡಿ ಹಗಲಲ್ಲೇ ರೈತರಿಗೆ ವಂಚಿಸುವಂಥದ್ದು, ಮೋಸ ಮಾಡುವಂಥದ್ದು, ಹಣವನ್ನು ಪಡೆದು ವಸೂಲಿ ಮಾಡುವಂಥದ್ದು ಇವತ್ತು ರಾಯಚೂರು ಜಿಲ್ಲೆಯಲ್ಲಿ ನಡೀತಾ ಇದೆ. ಅದರ ವಿಶೇಷವಾಗಿ ಲಿಂಗಸೂರು ತಾಲೂಕಿನಲ್ಲಿ ಗುರುಗುಂಟ ರೈತ ಸಂಪರ್ಕ ಕೇಂದ್ರದಲ್ಲಿ ನಿನ್ನೆ ನಡೆದಂಥ ಘಟನೆಯ ಸಾಕ್ಷಿ. ಹಾಗಾಗಿ ಇವೆಲ್ಲವನ್ನ ನೋಡಿ ಕೂಡ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಇಲಾಖೆಗಳು ಕಣ್ಮುಚ್ಚಿ ಕುಳಿತಿದ್ದಾವೇನೋ ಅನ್ನುವಂಥ ಅನುಮಾನ ನಮ್ಮಲ್ಲಿ ಮೂಡ್ತಾ ಇದೆ. ಹಾಗಾಗಿ ಪಾರದರ್ಶಕ ಆಡಳಿತ ಮತ್ತು ಪಾರದರ್ಶಕ ಸರ್ಕಾರದ ಯೋಜನೆಗಳನ್ನು ರೈತರಿಗೆ ತಲುಪಿಸುವಂಥ ಕೆಲಸ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಮಾಡಬೇಕಾಗುತ್ತೆ, ಜನಪ್ರತಿನಿಧಿಗಳು ಮಾಡಬೇಕಾಗತ್ತೆ. ಈಗಾಗಲೇ ರಾಜ್ಯದಲ್ಲಿ
ಏನೋ ಸಾಕಷ್ಟು ರೈತರ ಸಮಸ್ಯೆಗಳಿದ್ದಾವೆ. ಮುಂಗಾರು ಬಿತ್ತನೆ ಕಾರ್ಯ ಆರಂಭ ಆದ್ರೂ ಕೂಡ ಸರಿಯಾಗಿ ಬಿತ್ತನೆ ಬೀಜಗಳು ಸಿಗ್ತಾ ಇಲ್ಲ, ರಾಸಾಯನಿಕ ಗೊಬ್ಬರಗಳು ಸಿಗ್ತಾ ಇಲ್ಲ, ಕೀಟನಾಶಕಗಳು ಸಿಗ್ತಾ ಇಲ್ಲ. ಇಂತಹ ಸಂದರ್ಭದಲ್ಲಿ ಮತ್ತೆ ರೈತರಿಗೆ ಹೊರೆಯಾಗಿ ರೈತರ ಬಳಿ ಹಣ ವಸೂಲಿ ಮಾಡುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು ಈ ನಿನ್ನೆ ನಡೆದಂಥ ಗುರುಗುಂಟದ ಪ್ರಕರಣಕ್ಕೆ ಅಧಿಕಾರಿಗಳು ಸುಮೋಟೋ ರೂಪದಲ್ಲಿ ಅವ್ರ ಮೇಲೆ ಆಕ್ಷನ್ ಮಾಡಬೇಕು, ಮತ್ತೆ ಪ್ರಕರಣವನ್ನು ದಾಖಲಿಸಿಕೊಂಡು ಈ ರೂಪದಲ್ಲಿ ಹಣವನ್ನು ವಸೂಲಿ ಮಾಡಿದಂಥ ಅಧಿಕಾರಿಗಳ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕನ್ನೋದು. ಬಂಧುಗಳೇ ನಮಸ್ಕಾರ, ನನ್ನ ಹೆಸರು ಶಿವರಾಜ್ ಕಪ್ಪಗಲ್ ಅಂತೇಳಿ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ರಾಜ್ಯ ರೈತ ಕಾರ್ಯದರ್ಶಿ. ರಾಯಚೂರು ಜಿಲ್ಲೆ ಲಿಂಗಸೂರು ತಾಲೂಕಿನ ಗುಡಗುಂಟ ಹೋಬಳಿಯಲ್ಲಿ ನಿನ್ನೆ ಕೃಷಿ ಇಲಾಖೆಯಲ್ಲಿ ಭ್ರಷ್ಟಾಚಾರವನ್ನು ಬಯಲು ಮಾಡಲಾಯಿತು. ನಿನ್ನೆ ರೈತರಿಗೆ ಸಿಗಬೇಕಾದ ಮೆಟೀರಿಯಲ್ ವಸ್ತುಗಳನ್ನು ಪಿಂಕ್ಲರ್ ಆಗಿರ್ಬೋದು, ನ್ಯಾಜಲ್ ಆಗಿರ್ಬೋದು, ಪಂಪ್ಸೆಟ್ ಆಗಿರ್ಬೋದು, ಗೊಬ್ಬರ, ಬೀಜ, ಪ್ರತಿಯೊಂದು ವಸ್ತುಗಳು ಸಿಗಬೇಕಾದ ರೈತರಿಗೆ ಅಲ್ಲಿದ್ದ ಅಧಿಕಾರಿಗಳು ರೋಷಾರುಷವಾಗಿ ಪಬ್ಲಿಕ್ಕಲ್ಲಿ ದುಡ್ಡನ್ನು 300 ರೂಪಾಯಿ ಬೇಡಿಕೆ ಇಡ್ತಾ ಇದ್ದಾರೆ. 300, 400, 200 ಅವರೆಷ್ಟು ಇದು ಇರ್ತೋ ಅಷ್ಟು ಅವ್ರ ಮನಸ್ಸಿಗೆ ಬಂದಷ್ಟು ದುಡ್ಡು ಬಯಲಿಗೆ ಇದು ಕೇಳ್ತಾ ಇದ್ದಾರೆ. ಲಂಚ ಇಷ್ಟೇ ಕೊಡಬೇಕು. ಒಬ್ಬೊಬ್ಬರಿಗೆ ನಿನ್ನೆ 300 ರೂಪಾಯಿ ತೊಗೋತಾ ಇದ್ದರು. ಪೈಪು, ನ್ಯಾಜಲ್, ಪಿಂಕ್ಲರ್ ಸಲಿಗೆ ನಾವು ಅಲ್ಲಿ ಹೋಗಿ ಕೇಳಿದಾಗ, ಸರ್ ದುಡ್ಡು ಎದು ಕೊಡಬೇಕು, ಉಚಿತವಾಗಿ ಬರುತ್ತೆ, ರೈತರಿಗೆ ಫ್ರೀಯಾಗಿ ಕೊಡಬೇಕಲ್ಲ ಅಂತ ಕೇಳಿದಾಗ ಅಲ್ಲಿರ್ತಕ್ಕಂಥ ಅಧಿಕಾರಿ ಅಂಬರೀಷ್ ಗೌಡೂರು ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾರೆ, ಜೆರಾಕ್ಸ್ ಮಾಡಿಸ್ಬೇಕು ಸರ್ 5 ಸೆಟ್ಟು, ಸರ್ GPS ಫೋಟೋ ತೆಗಿಸ್ಬೇಕು ಸರ್ ಅಂತೇಳಿಬಿಟ್ಟು ಅದಕ್ಕೆ 300 ರೂಪಾಯಿ ತೊಗೊತಾ ಇದ್ದೀವಿ ಸರ್ ಅಂತಂದ. ಹೌದಾ ಅಂತ ಕೇಳಿದಾಗ, ಅದು ರೂಲ್ಸ್ ಇದೆ ಅಂತ ಕೇಳಿದಾಗ ಅವ್ರೇನು ಮಾತಾಡಲಿಲ್ಲ. ನೋಟಿಸ್ ಕೊಡ್ರಿ ಅಂತ ಹೇಳಿದ್ವಿ, ಇಲ್ಲ 300 ರೂಪಾಯಿ ಕೊಟ್ಟಿದ್ದು ರಿಸಿಪ್ಟ್ ಕೊಡ್ರಿ ಅಂತ ಕೇಳಿದ್ವಿ, ಅವ್ರೇನು ಮಾತಾಡಲಿಲ್ಲ. ಆಮೇಲೆ ಅವರು ಅಧಿಕಾರಿಗಳು ಎಲ್ಲ ಇದ್ದರು, ಅವ್ರು ಕೇಳಿದಾಗ ಯಾರು ಏನು ಮಾತಾಡಲಿಲ್ಲ. ಅವ್ರಿಗೆ ಒಂಥರ ಭಯ ಹುಟ್ಟಿತು, ನಡ್ಕ ಹುಟ್ಟಿತು, ಅಂಜಿಕೆ ಹುಟ್ಟಿತು ಅವರಿಗೆ. ಅವರು ಬೇಡ ಸರ್ ಬೇಡ ಅಂತ ಹೇಳಿಬಿಟ್ಟು ಮತ್ತು ದುಡ್ಡನ್ನು ರೈತರಿಗೆ ಒಳ್ಳೆ ವಾಪಸ್ ಇಸ್ಕೊಟ್ಟಿವೆ. ಅಲ್ಲಿ ಹೇಳೋರು ಕೇಳೋರು ಯಾರೇ ಇಲ್ಲ, ತಾವು ಮಾಡಿದ್ದೇ ಮಾರ್ಗ, ತಾವು ನಡೆದಿದ್ದೇ ಇದು. ಅಲ್ಲಿ ಒಬ್ರದ್ದು ಭಯ ಇಲ್ಲ, ಅಂಜಿಕಿಲ್ಲ, ರೋಷಾರುಷವಾಗಿ ಪಬ್ಲಿಕಲ್ಲಿ ದುಡ್ಡು ಕೇಳ್ತಾ ಇದ್ದಾರೆ ಭ್ರಷ್ಟ ಅಧಿಕಾರಿಗಳು. ಇವ್ರ ಮೇಲೆ ಸೂಕ್ತ ಕ್ರಮ ತಗೋಬೇಕು. ಸಂಬಂಧಪಟ್ಟ ಅಧಿಕಾರಿಗಳು ಇವರನ್ನು ತನಿಖೆ ತಗೋಬೇಕು. ಇವ್ರ ಮೇಲೆ ಕಂಪ್ಲೇಂಟ್ ಆಗಬೇಕು. ಇವ್ರ ಮೇಲೆ ಒಂದು ಜವಾಬ್ದಾರಿನ ಇದ್ದ ಅಧಿಕಾರಿಗಳು ಈ ಥರ ಮಾಡಿದ್ರೆ ಹಂಗೆ ಯಾರು ಹೇಳೋರಿಲ್ಲ ಕೇಳೋರಿಲ್ಲ. ಗುಡಗುಂಟ ಕೃಷಿ ಇಲಾಖೆಗಳಲ್ಲಿ ಪ್ರತಿಯೊಬ್ಬರು ರೈತರು ದುಡ್ಡು ಹೋಗಿ ಕೊಟ್ಟು ಬರ್ತೀವಿ ಸರ್, ಬಾಂಡ್ ಕೇಳ್ತಾ ಇದ್ದಾರೆ ಸರ್ ದುಡ್ಡು ಕೊಡಿಲ್ಲ ಅಂದರೆ ಇವತ್ತು ಬಾ, ನಾಳೆ ಬಾ, ಅದು ತೊಂಬ ಇದು ತೊಂಬ ಅಂತೇಳಿ ಸುಳ್ಳು ಓಡಿಸಾಡ್ತಾ ಇದ್ದಾರೆ ಸರ್ ಅಂಥೇಳಿ ರೈತರು ಅಪವಾದ ಮಾಡಿದ್ರು. ಅಲ್ಲಿ ವಾದ ಮಾಡ್ತಾಯಿದ್ರು. ಪಬ್ಲಿಕಲ್ಲಿ ನಿನ್ನೆ ಒಂಥರ ಇದಾದಂಗೆ ಆಯಿತು, ಜಗಳ ಆಯಿತು. ರೈತರಿಗೆ ನಮ್ಗೆ ಅವರಿಗೆ ಎಲ್ಲ ವಾದ ಆಯಿತು. ದುಡ್ಡು ಕೊಟ್ಟರೆ ಏನು ಡಾಕ್ಯುಮೆಂಟ್ಸ್ ಬೇಕಾಗಿಲ್ಲ ಸರ್, ಇವರಿಗೆ ದುಡ್ಡು ಕೊಡಲಿಲ್ಲ ಅಂದರೆ ಅದು ತೊಂಬ ಇದು ತೊಂಬ ಅಂತೇಳಿ ಓಡಾಡಿಸ್ತಾ ಇದ್ದಾರೆ ಸರ್. 5 ಸತ 6 ಸತ ತಿರುಗಿಸ್ತಾ ಇದ್ದಾರೆ. ನಾವು ಕೆಲಸ ಬಿಟ್ಟು ಬರೋಕ್ಕಾಗಲ್ಲ ಅಂತೇಳಿ ಇದು ಮಾಡಿದರು. ನಿನ್ನೆ 300 ರೂಪಾಯಿ ತೊಗೊತಾಯಿದ್ರು. 20 ಸಟ್ಟಿಗೆ 9,000 ರೂಪಾಯಿ ಆಯಿತು. ಅವ್ರು 25, 26 ಸಟ್ಟು ಒಂದು ಗಾಡಿ ಬಂದದಕ್ಕೆ, ಒಂದು ಗಾಡಿಗೆ ಅಂದರೆ 26, 25 ಸಟ್ಟಿಗೆ ಇದಕ್ಕೆ ಎಷ್ಟಾಯಿತು ದುಡ್ಡು? 27, 28 ಸಟ್ಟಿಗೆ 9-15 ಸಾವಿರ ರೂಪಾಯಿ ರೊಕ್ಕ ಜೆರಾಕ್ಸ್ ಮಾಡೋಕ್ಕೆ ಹೋಗುತ್ತಾ ಅಂತ ಕೇಳಿದಾಗ ಕೊಳ್ಳಾಗ ID ಕಾರ್ಡ್ ಇಲ್ಲ. ಬ್ರೋಕರ್ಗಳು, ಅವ್ರ ಸರ್ಕಾರಿ ಅಧಿಕಾರಿಗಳು ಅಂತ ಹೇಳೋರು ಕೇಳೋರು ಯಾರಿಲ್ಲ, ಗೊತ್ತಾಗ್ತಾ ಇಲ್ಲ. ಒಬ್ಬ ದುಡ್ಡು ತೊಗೋಬೇಕಂತೇಳಿ ಒಬ್ಬನ ನೇಮಕ ಮಾಡಿರ್ತಾರೆ. ಅದು ರೈತರ ಮಗನೇ, ಬಡವ್ರ ಮಗನೇ, ನೀನು ದುಡ್ಡು ತೊಗೋಪ್ಪ, ನಾವು ರೈತರೆಲ್ಲ ಹತ್ರ ಕಲೆಕ್ಟ್ ಮಾಡ್ಕೊ ಅಂತೇಳಿ ಕೇಸಿ ಒಬ್ಬನ ನೇಮಕ ಮಾಡಿರ್ತಾರೆ. ಅವ್ರನ್ನ ಒಬ್ಬನು ಬಂದು ಕಿಸ್ ಅವನಿಗೆ ಇಷ್ಟಂತ ಕೊಡ್ತಾರೆ. ಅವ್ನು ಬಂತನ ರೈತರ ಹತ್ರ 300 ರೂಪಾಯಿ ತೊಗೊತಾ ಇದ್ದಾರೆ. ಅದನ್ನೆಲ್ಲ ರೆಕಾರ್ಡಿಂಗ್ ಮಾಡಿ ವಿಡಿಯೋ ಮಾಡಿವಿ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳನ್ನು ಇವರು ಸೂಕ್ತ ಕ್ರಮ ತಗೋಬೇಕು. ಕಾನೂನುಬದ್ಧವಾಗಿ ರೈತರಿಗೆ ಸಿಗಬೇಕಾದ ವಸ್ತುಗಳನ್ನು ಸಿಗಲಿ ಅಂಥೇಳಿ ನಾವು ಕೇಳಿಕೊಳ್ತೇವೆ. ಇವ್ರ ಮೇಲೆ ಆ್ಯಕ್ಷನ್ ತೊಗೊಳ್ಳಿ. ಇವ್ರನ್ನ ಅಮಾನತ ಮಾಡಬೇಕು. ಅಂಬರೀಷ್ ಗೌಡೂರು ಅಂತ ವ್ಯಕ್ತಿನ ಇಂಥ ನಿಡ್ಕೊಬೇಡ. ID ಕಾರ್ಡ್ ಇಲ್ಲ, ಬ್ರೋಕರ್ಗಳು, ಅಲ್ಲಿ ಏನು ನಡೀತಕ್ಕಂಥ ವ್ಯವಹಾರಗಳು ಏನು ಅಧಿಕಾರಿಗಳು ಗೊತ್ತಿದೆಯೋ ಗೊತ್ತಿಲ್ಲೋ ಅದು ನಮ್ಗೆ ಗೊತ್ತಿಲ್ಲ. ಹಾಗಾಗಿ ಈ ಮುಂದೆ ಅಲ್ಲಿ ಅನ್ಯಾಯ ಅಕ್ರಮಗಳನ್ನು ಲಂಚಾವತಾರ ಗೊತ್ತಾದರೆ ಏನಾದರೂ ಕಂಡು ಬಂದಲ್ಲಿ ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ರೈತರ ಪರವಾಗಿ, ಜನರ ಪರವಾಗಿ ಧ್ವನಿ ಎತ್ತೀವಿ, ಮುಂದೆ ಹೋರಾಟ ಮಾಡ್ತೀವಿ.
ಇದು ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಎಲ್ಲರೂ ಅವ್ರ ಮೇಲೆ ಆ್ಯಕ್ಷನ್ ತೊಗೋಬೇಕು. ಮುಂದಿನ ದಿನಗಳಲ್ಲಿ ಈ ಥರ ಆಗೋಕ್ಕೆ ನಾವು ಬಿಡಲ್ಲ, ತೊಗೋಬಾರ್ದು. ದುಡ್ಡು ತೊಗೊಂಡ್ರೆ ನಾವು ಲೋಕಾಯುಕ್ತಿಗೆ ಕೊಡ್ತೀವಿ, ಅವ್ರ ಮೇಲೆ ಕೇಸ್ ಮಾಡ್ತೀವಿ. ಬ್ಯೂರೋ ರಿಪೋರ್ಟ್ ರಾಜು ಮುಂಡೆ, ಭಾರತ ವೈಭವ ನ್ಯೂಸ್, ಲಿಂಗಸೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369